ಮನೆಯಲ್ಲಿ ಸಾವಾಗಿತ್ತು. ಇಡೀ ಕುಟುಂಬ ದುಃಖದಲ್ಲಿ ಮುಳುಗಿತ್ತು. ಮನೆಯ ಮುಂದೆ ಜಾಗ ಇಲ್ಲ ಅಂತ ಮೃತದೇಹವನ್ನ ಮನೆಯಿಂದ ಸ್ವಲ್ಪ ದೂರದಲ್ಲಿ ಅಂತಿಮ ದರ್ಶನಕ್ಕೆ ಇಟ್ಟಿದ್ರು. ಸಾವಿನ ಮನೆಯಲ್ಲಿ ಬೀಗ ಹಾಕೋದು ಬೇಡ ಅಂತ ಬಾಗಿಲು ತೆರೆದೇ ಇತ್ತು. ಆಮೇಲೆ ಏನಾಯ್ತು ನೋಡಿ. ಸಾವಿನ ಮನೆಯಲ್ಲೇ ನಡೆದಿತ್ತು ಖದೀಮರ ಕೈಚಳಕ. ಲಕ್ಷಾಂತರ ಮೌಲ್ಯದ ಚಿನ್ನಾಭರಣ ದೋಚಿದ ಕಳ್ಳರು. ಬೆಂಗಳೂರಿನ ಮಾಗಡಿ ರಸ್ತೆಯ ಗೋಪಾಲ್ಪುರ ಬಳಿ ಖದೀಮರು ಕೈಚಳಕ ತೋರಿಸಿದ್ದಾರೆ. ಇದರಲ್ಲೇನಪ್ಪ ವಿಶೇಷ ಅಂದ್ರೆ ಕಳ್ಳರು ಕಳ್ಳತನ ಮಾಡಿರೋದು ಸಾವಿನ ಮನೆಯಲ್ಲಿ. ರಾಮಾಂಜಿ ಎಂಬುವವರ ಮನೆಯಲ್ಲಿ ಕಳ್ಳತನವಾಗಿದ್ದು ಸುಮಾರು 7 ಲಕ್ಷ ಮೌಲ್ಯದ ದೇವಿಯ ಮುಖವಾಡ, ಚಿನ್ನದ ಸರ ಸೇರಿ ಹಲವಾರು ಚಿನ್ನಾಭರಣವನ್ನ ಕಳ್ಳರು ದೋಚಿದ್ದಾರೆ. ಆಟೋ ಚಾಲಕ ರಾಮಾಂಜಿ ಅವರ ಪತ್ನಿ ಭಾಗ್ಯಮ್ಮ ಉಸಿರಾಟದ ತೊಂದರೆಯಿಂದ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ರು. ಮನೆಯ ಮುಂಭಾಗ ಅಂತಿಮ ದರ್ಶನಕ್ಕೆ ಜಾಗ ಇಲ್ಲ ಅನ್ನೋ ಕಾರಣಕ್ಕೆ ಮನೆಯಿಂದ ಸ್ವಲ್ಪ ದೂರದಲ್ಲಿ ವ್ಯವಸ್ಥೆ ಮಾಡಲಾಗಿತ್ತು. ಸಂಬಂಧಿಕರು, ಕುಟುಂಬಸ್ಥರು ಮೃತದೇಹದ ಅಂತಿಮ ದರ್ಶನ ಪಡಿತಾ ಇದ್ರು. ಇದೇ ಸಮಯಕ್ಕೆ ಕಾಯ್ತಾ ಇದ್ದ ಕಳ್ಳರು ಚಿನ್ನಾಭರಣ ದೋಚಿದ್ದಾರೆ. ಒಂದು ಬ್ಯಾಜ್ಲೆಟ್ ಹೋಗಿದೆ, 35 ಗ್ರಾಮ್ದು 35 ಗ್ರಾಮ್ ಬ್ಯಾಜ್ಲೆಟ್ ಹೋಗಿದೆ. ಇನ್ನೊಂದು 30 ಗ್ರಾಮ್ ಬ್ಯಾಜ್ಲೆಟ್ ಹೋಗಿದೆ. 2 ಉಂಗುರ ಹೋಗಿದೆ. ಒಂದು ಚೈನ್ ಹೋಗಿದೆ. 1.5 ಲಕ್ಷ ಕ್ಯಾಶ್ ಹೋಗಿದೆ. 2 ಲಕ್ಷ ಇದು ಬರೀ ನಮ್ಮ ಮಾವಂದು 1.5 ಲಕ್ಷ, ನಮ್ಮ ತಂಗಿದು 90,000. ಆಮೇಲೆ ಇನ್ನೂ ಒಂದು ದೇವ್ರದ ಮಕ್ಕೋಡ ಎಲ್ಲ ಟೋಟಲ್ ಒಂದು 7 ಲಕ್ಷ. ಸಾವಿನ ಮನೆ ಬಾಗಿಲು ಬಂದ್ ಮಾಡೋದು ಬೇಡ ಅನ್ನೋ ಕಾರಣಕ್ಕೆ ಮನೆಯಲ್ಲಿ ದೀಪ ಹಚ್ಚಿ ಮನೆ ಬಾಗಿಲನ್ನ ತೆಗೆಯಲಾಗಿತ್ತು. ಕುಟುಂಬಸ್ಥರು, ಸಂಬಂಧಿಕರು ಶವದ ಬಳಿ ಕುಳಿತಿದ್ರು. ಈ ಸಮಯಕ್ಕಾಗಿಯೇ ಕಾದು ಕುಳಿತಿದ್ದ ಕಳ್ಳರು ಮನೆಯ ಒಳಗೆ ಹೋಗಿ ಇಡೀ ಮನೆಯನ್ನ ದೋಚಿದ್ದಾರೆ. ಸ್ಮಶಾನದಿಂದ ಮನೆಗೆ ಬಂದ ಬಳಿಕ ಕಳ್ಳತನ ಆಗಿರೋದು ಗೊತ್ತಾಗಿದೆ. ಅವಕ್ಕೂ ಕರೆಕ್ಟ್ ಆಗಿತ್ತು. ಆಮೇಲೆ ಮಣ್ಣು ಮಾಡಿ ಬರೋ ಟೈಮಲ್ಲಿ ನಮ್ಮ ತಂಗಿದಿರು ಹೋಗಿ ಅಷ್ಟನ್ನ ಇದು ದೀಪ ಅಣಿಸ್ಬಿಟ್ಟು ಟಕ್ಕಂತ ಅವರು ನಮ್ಮ ಜೊತೆಗೆ ಒಂದು 10 ನಿಮಿಷ ಇರಲಿಲ್ಲ. ಅವ್ರು ಭಯ ಅಂದ್ಬಿಟ್ಟು ಯಾರು ಇರಲಿಲ್ಲ. ಆಮೇಲೆ ನೋಡೋ ಮಾಲಿಂದ ಶಾಣ್ ಕೊಟ್ಟು ಬರೋ ಅಷ್ಟರಲ್ಲಿ ಏನೋ ಬಟ್ಟೆ ತಗೊಬೇಕಂತ ಸ್ನಾನ ಮಾಡಿದ್ರು. ಬಟ್ಟೆ ತಗೊಂಡು ನೋಡ್ರೆ ಓಪನ್. ಕುಟುಂಬಸ್ಥರು ನೀಡಿದ ದೂರಿನ ಆಧಾರದಲ್ಲಿ ಮಾಗಡಿ ರಸ್ತೆ ಪೊಲೀಸರು ಆರೋಪಿಗಳ ಪತ್ತೆಗಾಗಿ ಬಲೆ ಬೀಸಿದ್ದಾರೆ. ಸದ್ಯ ಕುಟುಂಬಸ್ಥರ ಮೇಲೆಯೇ ಅನುಮಾನ ಬಂದಿದ್ದು, ಅನುಮಾನ ಬಂದವರನ್ನ ವಿಚಾರಣೆ ಮಾಡಲಾಗ್ತಿದೆ. ಪೊಲೀಸರ ತನಿಖೆ ಬಳಿಕ ಸಾವಿನ ಮನೆಯಲ್ಲಿ ಕಳ್ಳಾಟ ಆಡಿದ್ದು ಯಾರು ಅನ್ನೋದು ಗೊತ್ತಾಗಬೇಕಾಗಿದೆ. ಮಂಜುನಾಥ್ ಎನ್, ಕ್ರೈಮ್ ಬ್ಯೂರೋ, ನ್ಯೂಸ್ 18.